ನಮಸ್ತೆ ರೈತ ಬಂದವರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾನಿವತ್ತು ಪಚ್ಚಬಾಳೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾಯಿದ್ದೀನಿ. ಮುಖ್ಯವಾಗಿ ರೈತರು ಯಾವುದೇ ಬೆಳೆಯನ್ನು ಬೆಳೆದರೂ ಲಾಭ ಮಾಡಬೇಕನ್ನೋ ಉದ್ದೇಶದಿಂದ ಬೆಳೆದಿರ್ತಾರೆ. ಅದರಲ್ಲೂ ಕೂಡ ಬಾಳೆ ಕೃಷಿ ಅಂತಕ್ಕಂಥದ್ದು ವರ್ಷಕ್ಕೊಮ್ಮೆ ಬರ್ತಕ್ಕಂಥ ಫಸಲಾಗಿರೋದ್ರಿಂದ ತುಂಬ ವೆಯ್ಟ್ ಮಾಡಿರ್ತಾರೆ, ತುಂಬ ಇನ್ವೆಸ್ಟ್ ಮಾಡಿರ್ತಾರೆ, ತುಂಬ ಪೇಷನ್ಸಾಗಿ ಕೆಲಸ ಮಾಡಿರ್ತಾರೆ. ಆದರೆ ನಿರೀಕ್ಷಿತ ಬೆಲೆ ಇಲ್ಲ ಅಂದಾಗ ರೈತ ಸ್ವಲ್ಪ ಬೇಜಾರಾಗೋದು ಸಹಜ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಇವತ್ತು ಆಗಿರ್ತಕ್ಕಂಥದ್ದು ಪಚ್ಚಬಾಳೆಗೆ ಬಿಸಿಲು ಜಾಸ್ತಿ ಇರೋದ್ರಿಂದ ನೀರಿನ ಪೂರೈಕೆನ ಎಷ್ಟೇ ಮಾಡಿದ್ರೂ ಅದು ಏನು ಮಾಡ್ತಾಯಿದೆ, ಬೀಳ್ತಾ ಇದೆ ನೋಡಿ ಈ ಥರ. ಅದು ಒಂದು ರೈತನಿಗೆ ಆತಂಕ ಕಾಡ್ತಾ ಇದ್ದರೆ ಅದರ ಜೊತೆಗೆ ಮಾರುಕಟ್ಟೆಯಲ್ಲಿ ಏರಿಳಿತಗಳು 20-22 ರೂಪಾಯಿ KG ಇರ್ತಕ್ಕಂಥದ್ದು ಸಡನ್ನಾಗಿ 10-12 ರೂಪಾಯಿ ಬಂದು ನಿಂತಿದೆ. ಇದರಿಂದ ರೈತ ಸ್ವಲ್ಪ ಬೇಜಾರಿನ ಪರಿಸ್ಥಿತಿಯಲ್ಲಿ ಇದ್ದಾನೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ಆದಾಯವನ್ನು ಯಾವ ರೀತಿ ಏರಿಕೆ ಕಾಣ್ಬೋದು ಅನ್ನೋದನ್ನು ನಾನು ಇವತ್ತು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮುಖ್ಯವಾಗಿ ಕೃಷಿಕರು ಬೆಲೆ ಏರಿಳಿತ ಆಯಿತು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಆರೈಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ಬೀಳಬಾರ್ದು. ನಾವು ಇಷ್ಟು ದಿನ ಯಾವ ರೀತಿ ನೀಟಾಗಿ ಆರೈಕೆಯನ್ನು ಮಾಡಿರ್ತೀವೋ ಅದೇ ರೀತಿ ಆರೈಕೆಯನ್ನು ಫಸ್ಟ್ ಆಫ್ ಆಲ್ ಮಾಡಬೇಕಾಗಿರುತ್ತೆ. ನಂತರ ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ ಟೈಮ್ ಟು ಟೈಮ್ಗೆ ಕಟ್ ಆಫ್ ಮಾಡಿಸ್ಬೇಕು. ಯಾವುದೇ ಕಾರಣಕ್ಕೂ ಒಂದು ತಿಂಗಳವರೆಗೂ ಬಿಟ್ಕೊಳೋದು, 20 ದಿನದವರೆಗೂ ಬಿಟ್ಕೊಳೋದು, ಈ ರೀತಿ ಬಿಟ್ಕೊಳಕ್ಕೆ ಹೋಗಬೇಡಿ. ಒಂದು 12ರಿಂದ 15 ದಿನದೊಳಗೆ ನೀವು ಬಂದಿರತಕ್ಕಂಥ ಕಾಯಿಯನ್ನು ಕಟ್ ಆಫ್ ಮಾಡಿಸ್ಬಿಡಿ. ಆಗ ಏನಾಗುತ್ತೆ ಅಂದರೆ ಬೀಳೋದ್ರ ಸಂಖ್ಯೆನೂ ಕಡಿಮೆ ಆಗಿರುತ್ತೆ. ಬಿದ್ದಿರ್ತಕ್ಕಂಥವನ್ನ ನೀವು ಮುಖ್ಯವಾಗಿ ಏನು ಮಾಡಬೇಕು, ನೀಟಾಗಿ ಗರಿ ಮುಚ್ಚಬೇಕು. ಅದು ಬಿಸಿಲಿಗೆ ಕೆಂಪು ಹತ್ತದಂಗೆ, ವೈಟ್ ಬರ್ದಂಗೆ ನೀವೇನು ಮಾಡಬೇಕು, ನೀಟಾಗಿ ಗರಿಯಿಂದ ಫೋಲ್ಡ್ ಮಾಡಬೇಕು. ಯಾವುದೇ ರೀತಿ ಬಿಸಿಲು ತಾಗದೇ ಇರೋ ರೀತಿ ಅದನ್ನು ರೆಡಿ ಮಾಡಬೇಕು. ಈ ಎಲ್ಲ ಕೆಲಸಗಳನ್ನು ತಾವುಗಳು ಚಾಚು ತಪ್ಪದೆ ಮಾಡಬೇಕು. ನೋಡಿ, ನಾವು ಬೆಲೆ ಇಳಿಕೆ ಆಗಿದ ತಕ್ಷಣ ನಾವು ನೆಗ್ಲಿಜೆನ್ಸಿ ಮಾಡಿದಾಗ ಹಾಳಾಗೋದು ಯಾರು, ರೈತನೇ. ಬೆಳೆ ಇಳಿಕೆ ಆದರೂ ಪರವಾಗಿಲ್ಲ, ನಾನು ಆರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂದಾಗ ನಿನಗೆ 100 ರೂಪಾಯಿ ಬರೋದಾಗೆ 60 ರೂಪಾಯಿ ಖಂಡಿತವಾಗಿ ಬಂದೇ ಬರುತ್ತೆ. ಯಾವ ರೀತಿ ಬೆಲೆ ಒಳ್ಳೆ ಬೆಲೆ ಇದ್ದು 100 ರೂಪಾಯಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಾಗಿ ಇರ್ತೀಯ ನೀನು. ಈಗ ಬೆಲೆ ಇಳಿಕೆ ಆಗಿದೆ ಅಂತ ತಕ್ಷಣ ನೀನು 30-40 ಬರುತ್ತೇನೋ ಅನ್ನೋ ಲೆಕ್ಕಕ್ಕೆ ನೀನು ತಲೆ ಕೆಡಿಸ್ಕೊಂಡು ಆರೈಕೆಯನ್ನು ಸರಿಯಾಗಿ ಮಾಡ್ದಲೆ, ಬಿದ್ದವು ಗರಿ ಮುಚ್ಚದಲೆ, ನೀರು ಸರಿಯಾಗಿ ಮೇಂಟೈನ್ ಮಾಡ್ದಲೆ, ಅದೇ ರೀತಿ ಯಾವುದೇ ರೀತಿಯ ಕೆಲಸಗಳನ್ನು ಬಾಳೆ ಕೃಷಿಯಲ್ಲಿ ನೀಟಾಗಿ ಮಾಡ್ದಲೆ ನಾವು ಒಳ್ಳೆ ರೀತಿಯ ಲಾಭವನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಅಚ್ಚುಕಟ್ಟಾದ ಆರೈಕೆಯನ್ನು ಮಾಡಿದರೆ 40 ರೂಪಾಯಿ ಕಳ್ಕೊಂಡ್ರೂ ಕೂಡ 60 ರೂಪಾಯಿ ನಮಗೆ ಬರುತ್ತೆ. ಈ ರೀತಿಯ ಮೈಂಡ್ ಸೆಟ್ಟಲ್ಲಿ ನಾವು ಕೆಲಸ ಮಾಡಬೇಕು. ನೋಡಿ, ಪ್ರಾಪರಾಗಿ ಒಂದು ಕೃಷಿಯನ್ನು ಮಾಡ್ತಿದ್ದೀವಿ ಅಂದರೆ ಅದರ ಆರ್ಥಿಕತೆಯನ್ನು ನಾವು ಕ್ಲೀನಾಗಿ ತಿಳ್ಕೊಂಡಿರಬೇಕು. ಇವತ್ತು ಈ ರೇಟ್ ಇದೆ, ಇವತ್ತು ಇಷ್ಟು ಬೆಲೆ ಬರ್ತದೆ, ಮುಂದೆ ಈ ಡೌನಿಗೆ ಬಂದಿದೆ, ಇವಾಗ ಇಷ್ಟು ಬೆಲೆ ಬರುತ್ತೆ, ಇಷ್ಟು ದುಡ್ಡು ಆಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಜೊತೆಗೆ ನಾವು ಆರೈಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ಕ್ಯಾಲ್ಕುಲೇಷನ್ನು ಕೂಡ ಖಂಡಿತವಾಗಿಯೂ ರೈತನಿಗೆ ತುಂಬ 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 ಅವಶ್ಯಕ. ಈಗ ನೀವು ಪಚ್ಚಬಾಳೆಗೆ ನೀರು ಮೇಂಟೈನ್ ಆಗ್ತಾ ಇಲ್ಲ ಅಂತ ಒಂದು ಕಾರಣ ಇಟ್ಕೊಳ್ಳೋಣ. ಎಷ್ಟೇ ನೀರು ಬಿಟ್ರು, ಅರೆ ನೀರು ಕಟ್ಟಿದ್ರು ಕೂಡ ಬಿಸಿಲಿನಕ್ಕೆ ವೋಲ್ಟೇಜ್ ಪ್ರಾಬ್ಲಮ್ಮು, ಮೋಟ್ರ್ ಸುಡೋದು, ಮತ್ತೊಂದು ಏನೋ ಹೆಚ್ಚು ಕಮ್ಮಿ 4-5 ದಿನ ಹೆಚ್ಚು ಕಮ್ಮಿ ಆಗಿಬಿಟ್ಟು ನಮಗೆ ನೀರಿನ ಪೂರೈಕೆ ಆಗ್ತಿಲ್ಲ ಅನ್ನೋ ಬೇಜಾರಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟು ಸ್ಪೀಡಾಗಿ ರೆಡಿ ಮಾಡ್ಸೋಕ್ಕಾಗುತ್ತೋ ಮೋಟ್ರನ್ನ ಅಷ್ಟು ಸ್ಪೀಡಾಗಿ ರೆಡಿ ಮಾಡಿಸಿ ನೀರನ್ನು ಎಷ್ಟು ಸಾಧ್ಯವಾಗಿ ಕೊಡೋಕ್ಕಾಗುತ್ತೋ ಅಷ್ಟು ನೀಟಾಗಿ ನೀರನ್ನು ಕೊಡಿ. ಇದು ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ನೀರು ನೀವು ಎಷ್ಟು ಮೇಂಟೈನ್ ಮಾಡ್ತೀರೋ ಅಷ್ಟು ನೀಟಾಗಿ ಫಸಲು ನಿಮಗೆ ರಿಟರ್ನ್ ಸಿಗುತ್ತೆ. ರೇಟು ವೇರಿಯೇಷನ್ ಆಗಿದ್ದು ಅದೇ ಆಗುತ್ತೆ ಯಾವಾಗ ಮಳೆ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೊಂದು ಸ್ವಲ್ಪ ಮಳೆ ಚೆನ್ನಾಗಿ ಬಂತು ಅಂದರೆ ಪಚ್ಚಬಾಳೆಗೆ ಆಟೋಮೆಟಿಕ್ಕು ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ನಾವು ಈ ಬೆಳೆಯನ್ನು ಎಲ್ಲ ಕಳ್ಕೊಂಡಿದ್ದೀವಿ ಅಂದಾಗ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ನಾವು ಲಾಭ ಮಾಡೋದಕ್ಕೆ ಆಗೋದಿಲ್ಲ. ಫಸಲನ್ನು ನಾವು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವಿ ಅಂದರೆ ಒಂದು ಕಟಾಪಲ್ಲ ಒಂದು ಕಟಾಪು ಖಂಡಿತವಾಗಿ ಲಾಭ ಮಾಡ್ಬೋದು. ಪಚ್ಚಬಾಳೆ ಅಂತಕ್ಕಂಥದ್ದು ಒಮ್ಮೆಗೆ ಬರೋದಿಲ್ಲ. 1 ತಿಂಗಳು, 1.5 ತಿಂಗಳು, 2 ತಿಂಗಳು ತನಕ ಕಟಾಪ್ ಇದ್ದೇ ಇರುತ್ತೆ. ಹಿಂದೆ ಮುಂದೆ ಬಂದೇ ಇರುತ್ತೆ. ಸಸಿಯಲ್ಲಿ ವೇರಿಯೇಷನ್ ಇದ್ದಿರೋದ್ರಿಂದ ಅದು ಇದ್ದೇ ಇರುತ್ತೆ. ಈ ವಿಚಾರಗಳನ್ನು ತಾವುಗಳು ರೈತರಾದವರು ತಿಳ್ಕೊಬೇಕಾಗಿರುತ್ತೆ. ನೋಡಿ, ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಬೆಳೆ ಏರಿಕೆ ಆದಾಗ ನಾವು ಅಚ್ಚುಕಟ್ಟಾಗಿ ಆರೈಕೆ ಮಾಡೋದಷ್ಟೇ ಅಲ್ಲ, ಬೆಲೆ ಇಳಿಕೆ ಆದಾಗ ಕೂಡ ನಾವು ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಬೇಕು. ನೀರಿನ ಪೂರೈಕೆಯಲ್ಲಿ ಎಷ್ಟು ಎಮರ್ಜೆನ್ಸಿ ಇದೆ ನೀರು ಅನ್ನೋದು ಎಲ್ಲ ರೈತನಿಗೂ ಗೊತ್ತು. ಬಾಳೆ ಕೃಷಿಗೆ ನೀರು ತುಂಬ ಇಂಪಾರ್ಟೆಂಟ್ ಅಂತ. ಮೋಟ್ರ್ ಸುಡುತ್ತೆ, ವೋಲ್ಟೇಜ್ ಪ್ರಾಬ್ಲಮ್ಮು, ಮೋಟ್ರ್ ನಿಂತ್ಕೊಳುತ್ತೆ, ಏನೋ ಒಂದು ನಾನಾ ರೀತಿಯ ಸಮಸ್ಯೆಗಳು ಬಂದರೂ ಕೂಡ
ಜವಾಬ್ದಾರಿಯಿಂದ ಆ ಕ್ಷಣಕ್ಕೆ ರೆಡಿ ಮಾಡಿಸೋ ಥರ ಪ್ಲ್ಯಾನ್ ಮಾಡಿ. ಇವತ್ತು ಮೋಟ್ರ್ ಸುಟ್ಟರೆ ಇವತ್ತೇ ರೆಡಿ ಮಾಡಿಸಿ ಮತ್ತೆ ಸ್ಟಾರ್ಟ್ ಮಾಡೋ ಥರ ಮಾಡಿ. ಇಲ್ಲ ಇವತ್ತೇನೋ ಸ್ಟಾರ್ಟ್ರ್ ಏನೋ ಸಮಸ್ಯೆ ಆಯ್ತು ಅಂದರೆ ಪಟ ರೆಡಿ ಮಾಡಿಸಿ ಬೇಗ ಸ್ಟಾರ್ಟ್ ಮಾಡಿ ನೀರು ಹಾಯಿಸಿ. ಈ ರೀತಿ ಕೆಲಸವನ್ನು ಫಸ್ಟ್ ಮಾಡಬೇಕು. ನೆಕ್ಸ್ಟ್ ಏನಂದರೆ ಈಗ ಗೂಟ ಕೊಡೋದು. ಈಗ ಗೂಟ ಕೊಡದೆಯಲ್ಲೇ ಸುಮ್ಮನೆ ಬೀಳ್ತಾ ಇರ್ತವೆ, ಸುಮ್ಮನೆ ನೋಡ್ಕೊಂಡು ಓಡಾಡೋದು ಅದೆಲ್ಲ ಮಾಡಬೇಡಿ. ಗೂಟ ಕೊಡಿ, ಶ್ರಮ ವಹಿಸಿ ಕೆಲಸ ಮಾಡಿ. ಅದಾದಮೇಲೆ ಈಗ ಬಿದ್ದಿರ್ತವೆ, ಈಗ ಬಾಳೆಗೊನೆಗಳೆಲ್ಲ ಬಿದ್ದಿರ್ತಕ್ಕಂಥ ಬಾಳೆಗೊನೆಗಳಿಗೆ ಅದರಲ್ಲಿರ್ತಕ್ಕಂಥ ಗರಿಗಳನ್ನೇ ನೀಟಾಗಿ ಪ್ಯಾಕ್ ಮಾಡಿ. ಈಗ ಕಟಾಪ್ ಮಾಡಿ 5-6 ದಿನ ಆಗಿರುತ್ತೆ. ಇನ್ನೂ 5 ದಿನ ಅದು ಚೆನ್ನಾಗಿ ನೀಟಾಗಿ ಇರಬೇಕು ಅಂದರೆ ಅದನ್ನು ನೀಟಾಗಿ ನೀವು ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿಟ್ರೆ 4-5 ದಿನ ಏನು ಸಮಸ್ಯೆ ಆಗೋಲ್ಲ. ಬಿಸಿಲು ಕರೆಕ್ಟಾಗಿ ಅದಕ್ಕೆ ಬೀಳದೇ ಇದ್ದರೆ ಅದು ಅದೇ ರೀತಿ ಅಚ್ಚಿಗೆ ಹಸಿರುಗಿದ್ದಾಗ ಈಗ ಕಡ್ಕೊಂಡು ಹೋಗಿ ಬಂದಿರ್ತಕ್ಕಂಥವ್ರು ಕಾಯಿ ಚೆನ್ನಾಗಿದೆ ಅಂತ ಖಂಡಿತವಾಗಿಯೂ ಕಡ್ಕೊಂಡು ಹೋಗ್ತಾರೆ. ಇದೆಲ್ಲ ಆದಮೇಲೆ ನೀವು ಎಷ್ಟು ನೀಟಾಗಿ ಆರೈಕೆಯನ್ನು ಮಾಡ್ತಿರೋ ಬೆಲೆಯಲ್ಲಿ ಏನೇ ವೇರಿಯೇಷನ್ ಆದರೂ ನೀವು ನಷ್ಟ ಅಂತೂ ಅನುಭವಿಸೋದಿಲ್ಲ, ಲಾಭದ ಕಡೆನೇ ಇರ್ತೀರಾ. ನೀವು ಮಾಡಿರ್ತಕ್ಕಂಥ ಶ್ರಮ, ನೀವು ಮಾಡಿರ್ತಕ್ಕಂಥ ಖರ್ಚು, ನೀವು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥ ಲಾಭ ರೀಚ್ ಆಗಲಿಲ್ಲ ಅಂದ್ರೂ ಒಂದು ಸಮಾಧಾನಕರ ಒಂದು ಆದಾಯವನ್ನು ನೀವು ಗಳಿಸ್ಬೋದಾಗಿರುತ್ತೆ. ಈ ವಿಚಾರಗಳಲ್ಲಿ ರೈತನು ಸ್ವಲ್ಪ ಜವಾಬ್ದಾರಿ ವಹಿಸಬೇಕಾಗಿದೆ. ಇಂದಿನ ಪರಿಸ್ಥಿತಿ ಪಚ್ಚಬಾಳೆದು ಈ ರೀತಿ ಇದೆ. ನಾನು ಕೂಡ ಪಚ್ಚಬಾಳೆ ಬೆಳೆದಿದ್ದೀನಿ, ಏಲಕ್ಕಿ ಬಾಳೆ ಬೆಳೆದಿದ್ದೀನಿ. ನನಗೂ ಕೂಡ ಅರ್ಥ ಆಗುತ್ತೆ ರೈತನ ಪರಿಸ್ಥಿತಿ, ರೈತನ ಮನಸ್ಥಿತಿ. ನೀವು ಬಿಸಿಲು ಜಾಸ್ತಿ ಇದೆ, ಎಷ್ಟು ಮೇಂಟೈನ್ ಮಾಡಿದರೂ ಹಿಂಗೆ ಅಂತ ನೆಗ್ಲಿಜೆನ್ಸಿ ಮಾಡಬೇಡಿ. ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಬೆಸ್ಟನ್ನು ನೀವು ಕೊಟ್ಬಿಟ್ಟು ಎಷ್ಟು ರಿಟರ್ನ್ಸ್ ತೆಗಿಯೋಕ್ಕಾಗುತ್ತೋ ಅಷ್ಟು ರಿಟರ್ನ್ಸನ್ನು ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬಂದಿರತಕ್ಕಂಥ ಫಸಲನ್ನು ಹಾಳು ಮಾಡ್ಕೋಬೇಡಿ. ಅಚ್ಚುಕಟ್ಟಾಗಿ ಆರೈಕೆಯನ್ನು ಮಾಡಿ. ಇನ್ನೊಂದು 15-20 ದಿನ ಮಳೆ ಖಂಡಿತವಾಗಿಯೂ ಬರುತ್ತೆ. ಆವಾಗ ರೇಟ್ ಅದೇ ಆಗುತ್ತೆ. ಕಟಾಪನ್ನು 12ರಿಂದ 15 ದಿನಕ್ಕೆ ಬಂದಿರತಕ್ಕಂಥ ಕಾಯನ್ನು ಕಟ್ ಮಾಡಿಸಿ. ಯಾವುದೇ ಕಾರಣಕ್ಕೂ 20 ದಿನ ತಿಂಗಳವರೆಗೂ ಬಿಡಬೇಡಿ. ಈ ಎಲ್ಲ ವಿಚಾರಗಳನ್ನು ತಲೆಯಲ್ಲಿ ಇಟ್ಕೊಂಡು ನಾವು ಕೃಷಿ ಮಾಡಿದಾಗ ಖಂಡಿತವಾಗಿಯೂ ರೈತ ಆದವನು ಯಾವತ್ತೂ ಕೂಡ ಹಾಳಾಗೋದಿಲ್ಲ. ನೋಡಿ, ನೆಗ್ಲಿಜೆನ್ಸಿ ಅನ್ನೋದು ನಮ್ಮನ್ನು 90 ಭಾಗ ಕೆಲಸ ಮಾಡಿಸಿ ಇನ್ನು 10 ಭಾಗ ನಾವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದಾಗ ಖಂಡಿತವಾಗೂ ಮತ್ತೆ ನಾವು ಎಲ್ಲಿದ್ದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಗೆ ಬಂದು ನಿಂತ್ಕೊತೀವಿ. ನಾವು 100% ನಾವು ಕರೆಕ್ಟಾಗಿದ್ದಾಗ ಖಂಡಿತವಾಗಿಯೂ ನಾವು 1% ಆದರೂ ಏರಿಕೆ ಕಾಣ್ತಾ ಇರ್ತೀವಿ. ಒಂದಲ್ಲ ಒಂದು ದಿನ ನಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಸುಧಾರಿಸುತ್ತೆ. ರೈತ ಆದವನು ಅಭಿವೃದ್ಧಿ ಆಗ್ತಾನೆ, ಚೆನ್ನಾಗೇ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಇರುತ್ತೆ. ನಮಗೆ ಬೇಕಾಗಿರ್ತಕ್ಕಂಥ ನೀಡ್ಸನ್ನು ನಾವು ತೊಗೊಳೋದಕ್ಕೆ, ಇನ್ನೊಂದು ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅಮೌಂಟ್ ನಮಗೆ ಸಿಗುತ್ತೆ ಸ್ನೇಹಿತರೆ. ಇವತ್ತು ಎಲ್ಲರೂ ಸಾಲ ಸೂಲ ಮಾಡೇ ಕೃಷಿ ಮಾಡೋದು ಹೆಚ್ಚು ರೈತರು. ಹಾಗಾಗಿ ಈ ವಿಚಾರಗಳನ್ನು ಶುದ್ಧವಾಗಿ ತಿಳ್ಕೊಂಡು ಶುದ್ಧವಾಗಿ ಆರೈಕೆ ಮಾಡಿ ಉತ್ತಮವಾಗಿ ಲಾಭ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನನ್ನ ಮಾಹಿತಿ ನಿಮಗೆ ಖಂಡಿತವಾಗೂ ಎಷ್ಟರ ಮಟ್ಟಿಗೆ ಸರಿ ಅನಿಸಿದೆ ಅನ್ನೋದ್ರ ಬಗ್ಗೆ ನೀವು ಕಮೆಂಟ್ ಮುಖಾಂತರನೂ ತಿಳಿಸಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮುಖಾಂತರನೇ ತಿಳಿಸಿ. ಇದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲನ್ನು, ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯ. ನೀವು ಎಷ್ಟು ಚೆನ್ನಾಗಿ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡ್ತೀರೋ ಅಷ್ಟು ನಾನು ಉತ್ಸುಕನಾಗಿ ಇನ್ನೂ ಕೃಷಿ ಬಗ್ಗೆ ಉತ್ತಮವಾದ ವೀಡಿಯೋಗಳನ್ನು ನಿಮ್ಮೊಂದಿಗೆ ಹಂಚ್ಕೊತಾ ಇರ್ತೀನಿ. ನನ್ನ ವೀಡಿಯೋದಿಂದ 4-6 ಜನ ರೈತರಿಗೆ ಉಪಯೋಗ ಆಗಬೇಕನ್ನೋದಷ್ಟೇ ನನ್ನ ಉದ್ದೇಶ ಅಂತ ಹೇಳ್ತಾ, ಧನ್ಯವಾದಗಳು ರೈತ ಬಾಂಧವರೇ. ಥ್ಯಾಂಕ್ ಯು ಸೋ ಮಚ್.